ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯ ಮಾಡಿಕೊಂಡು ದರೋಡೆ ಮಾಡಲಾಗಿದೆ. ಭೇಟಿ ಮಾಡುವ ನೆಪದಲ್ಲಿ ದರೋಡೆ ಮಾಡಿದ್ದಾರೆ ಆರೋಪಿಗಳು. ಸೈಯದ್ ಎಂಬಾತನನ್ನ ಕಿಡ್ನಾಪ್ ಮಾಡಿ ಹಣ ದರೋಡೆ ಮಾಡಿದ್ದಾರೆ. ಇದೊಂದು ಗೇ ಡೇಟಿಂಗ್ ಆ್ಯಪ್. ಇದರಲ್ಲಿ ಸೈಯದ್ಗೆ ಪರಿಚಯ ಆಗಿರ್ತಾನೆ ವಾಸಿಂ. ಇಬ್ಬರು ಪರಿಚಯವಾಗಿ ಆ್ಯಪ್ ಮೂಲಕ ಚಾಟಿಂಗ್ ಮಾಡ್ತಾ ಇದ್ರು. ಇನ್ನು ಸೈಯದ್ನನ್ನ ಭೇಟಿ ಮಾಡೋದಕ್ಕೆ ಕರೆಸಲಾಗಿತ್ತು. ಭೇಟಿ ವೇಳೆಯಲ್ಲಿ ಸೈಯದ್ನನ್ನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಲಾಗಿದೆ. ಹಲ್ಲೆ ಮಾಡಿ ಹಣಕ್ಕೆ ಬೇಡಿಕೆಯನ್ನು ಇಟ್ಟಿರ್ತಾರೆ ವಾಸಿಂ ಆ್ಯಂಡ್ ಗ್ಯಾಂಗ್. ಜೊತೆಗೆ ಸೈಯದ್ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿರ್ತಾರೆ ಆರೋಪಿಗಳು. ಈ ವಿಷಯ ತಿಳಿದು ಅಲ್ಲೇ ಸಾರ್ವಜನಿಕರು ಇರ್ತಾರೆ, ಅವರು ಆರೋಪಿಗಳ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಇದೆಲ್ಲ ಆದಮೇಲೆ ಸೈಯದ್ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ದೂರನ್ನ ದಾಖಲಿಸಿಕೊಂಡು ವಿಚಾರಣೆಯನ್ನ ನಡೆಸಿದ್ದಾರೆ ಪೊಲೀಸರು. ಸೈಯದ್ ದೂರಿನ ಮೇಲೆ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಕಿಡ್ನಾಪ್ ಮಾಡುವ ವೇಳೆ ಸೈಯದ್ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡ್ತಾರೆ. ಹೀಗಾಗಿ ಸಾರ್ವಜನಿಕರು ಕೂಡ ಆರೋಪಿಗಳ ಮೇಲೆ ಹಲ್ಲೆ ಮಾಡ್ತಾರೆ. ಇದಾದ್ಮೇಲೆ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿದೆ. ಡೇಟಿಂಗ್ ಆ್ಯಪಲ್ಲಿ ವಸೀಂ ಅಂತಂದು ಒಬ್ಬ ಪರಿಚಯ ಆಗ್ತದೆ. ಆತ ಪರಿಚಯ ಆಗಿ ಮೊಬೈಲ್ ನಂಬರ್ ಕೂಡ ಇವರು ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಮೊಬೈಲ್ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡು ಅದೇ ರೀತಿ ಚಾಟಿಂಗು ಎಲ್ಲದನ್ನು ಕೂಡ ಶುರುವಾಗ್ತದೆ. ಅದಾದಮೇಲೆ ಒಂದು ಸ್ಥಳಕ್ಕೆ ನೀನು ಬಾ ಅಂತ ಅಂದ್ಬಿಟ್ಟು ಒಂದು ಲೊಕೇಶನ್ನ ಶೇರ್ ಮಾಡ್ತೀನಿ ಅಂತ ಆರೋಪಿ ಆಗಿರ್ತಾನೆ. ಇವರು ಕೂಡ ಅದನ್ನು ನಂಬಿಕೊಂಡು ಒಂದು ಸಂಜೆ ಆ ಜಾಗಕ್ಕೆ ಹೋಗಿದ ತಕ್ಷಣವೇ ವಸೀಮು ಒಂದು ಕಾರ್ ಹತ್ರ ಬಾ ಅಂತಂದು ಇವನ್ನ ಮೀಟ್ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತಾರೆ. ಸೊ ಅಷ್ಟರಲ್ಲಿ ವಸೀಮ್ನ ಇನ್ನೂ 3 ಜನ ಸ್ನೇಹಿತರು ಕಾರ್ನಲ್ಲೇ ಕೂತ್ಕೊಂಡಿರ್ತಾರೆ. ಸೊ ಇವ್ನು ಬಂದಿದ ತಕ್ಷಣ ನಜರ್ ಬಂದಿದ ತಕ್ಷಣ ಕಾರ್ನಲ್ಲಿ ಅದನ್ನ ಇಮಿಡಿಯೇಟ್ಲಿ ಒಳಗಡೆ ಕೂರಿಸ್ಕೊಂಡು ಹಿಂದೆಗಡೆ ಸೀಟ್ನಲ್ಲಿ ಒಬ್ಬ ವ್ಯಕ್ತಿ ಕೂತಿರ್ತಾನೆ. ಆತ ಒಂದು ಚಾಕುನ ತಗೊಂಡು ಬಂದಿರ್ತಾನೆ. ಸೊ ಆತ ಇವರಿಗೆ ಎದುರುಗಡೆ ಇಟ್ಬಿಟ್ಟು ನಿನ್ನ ಮೊಬೈಲ್ನ ನನಗೆ ಕೊಡು, ಆಮೇಲೆ ನಿನ್ನ ಅಕೌಂಟಲ್ಲಿ ಏನು ದುಡ್ಡಿದೆ ಅದನ್ನು ಕೂಡ ನನ್ನ ಅಕೌಂಟ್ಗೆ ಹಾಕಬೇಕು, ಮತ್ತು ಜೇಬನ್ನು ಕೂಡ ಚೆಕ್ ಮಾಡಿಕೊಂಡು ಅದರಿಂದ ಒಂದು 10,000 ರೂಪಾಯಿ ಕ್ಯಾಶನ್ನು ಕೂಡ ತಗೊಳ್ತಾರೆ. ಮತ್ತು ಫೋನ್ಪೇ ಡೀಟೇಲ್ಸ್ನು ಚೆಕ್ ಮಾಡಿಕೊಂಡು ಅದರಿಂದ ಒಂದು 5,000 ರೂಪಾಯಿ ಟ್ರಾನ್ಸಾಕ್ಷನ್ ಕೂಡ ಮಾಡ್ಕೊಡ್ತಾರೆ. ಅದಾದಮೇಲೆ ನೀನು